ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ದ ಡೆವಿಲ್ ಕೇಪ್ರಿಕಾನ್ ಮಕರ ರಾಶಿಯವರ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮಕರ ರಾಶಿಯವರ 2025 ಹೇಗಿರುತ್ತೆ, ಕೇಪ್ರಿಕಾನ್ ಅವರ ರೀಡಿಂಗ್ ಆಗಿದೆ. 2025 ಇಯರ್ ಹೇಗಿರುತ್ತೆ ಅನ್ನುವ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಡೆಡಿಕೇಟ್ ಆಗಿರುವಂಥದ್ದು. ಕೊನೆಯವರೆಗೂ ನೋಡಿ. ಅದಕ್ಕೆ ಮುಂಚೆ ನಾನು ಇವರ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ, ಪರ್ಸ್ನಾಲಿಟಿ ಹೇಗಿದೆ, ಸ್ಟೈಲ್ ಹೇಗಿದೆ, ಮತ್ತು ನಿಮ್ಮಲ್ಲಿರುವಂತಹ ಡ್ರಾಬ್ಯಾಕ್ಸ್, ಓಕೆ, ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೀವು ಏನ ಒಂದು ಆಟಿಟ್ಯೂಡ್ನ ಚೇಂಜ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಸೊ ಟ್ಯಾರೋ ಮುಖಾಂತರವಾಗಿ ನೋಡಿದ್ರೆ ಡೆವಿಲ್ ಈಸ್ ಕೇಪ್ರಿಕಾನ್, ಮಕರ ರಾಶಿ ಆಗಿದೆ. ಡೆವಿಲ್ನ ನಾವು ಕೇಪ್ರಿಕಾನ್ಗೆ ಹೋಲಿಸ್ತೀವಿ, ಮಕರ ರಾಶಿಗೆ ಹೋಲಿಸ್ತೀವಿ. ಮೇಜರ್ ಆರ್ಕನ ಕಾರ್ಡ್ ಇದು. ಸೊ ಇವರು ತುಂಬಾ ಕೇರಿಂಗ್ ಪೀಪಲ್ ಆಗಿರ್ತಾರೆ. ಅಂದ್ರೆ ನೀವು ಕೇರಿಂಗ್ ಪೀಪಲ್ ಆಗಿರ್ತೀರಾ, ಕನ್ಸರ್ವೇಟಿವ್, ತೀರಾ ಓಪನ್ ಆಗಲ್ಲ, ಅಂದ್ರೆ ನಂಬೋದಿಲ್ಲ ಜನರನ್ನ, ನೀವು ಈಸಿಯಾಗಿ ನಂಬೋದಿಲ್ಲ. ಮತ್ತು ಯಾರೇ ಏನಾದ್ರೂ ನಿಮ್ಮ ನಂಬಿಕೆನ ಗಳಿಸ್ಬೇಕು ಅಂದ್ರೆ ಅವರು ತುಂಬಾ ಕಷ್ಟ ಪಡ್ಬೇಕು. ಎಲ್ಲವನ್ನು ನೀವು ಕರೆಕ್ಟ್ ಆಗಿ ಗ್ರಹಿಸ್ಕೊಳ್ತೀರಾ, ಅನಲೈಸ್ ಮಾಡ್ತೀರಾ. ಅರ್ತ್ ಎಲಿಮೆಂಟ್ ಇರೋದ್ರಿಂದ ಆತರ ಇಲ್ಲ. ಆತರ ಅಂದ್ರೆ ಏನೋ ಮಾಡ್ಬಿಡ್ತೀನಿ, ಹೀಗೆ ಇದ್ಬಿಡ್ತೀನಿ, ಆತರ ಇಲ್ಲ. ಅರ್ಥ ಮಾಡ್ಕೊಳ್ತೀರಾ ಪ್ರಾಬ್ಲಮ್ಸ್ನ, ಸಿಚುವೇಶನ್ನ ಎಲ್ಲ. ಮತ್ತು ಇದು ಹಾಫ್ ಗೋಟ್ ಅಂತ ಹೇಳ್ತೀವಿ, ಓಕೆ. ಅಂದ್ರೆ ಇದು ಗೋಟ್, ಮತ್ತೆ ಇಲ್ಲಿ ಬ್ಯಾಟ್ದು ವಿಂಗ್ಸ್ ಇದೆ, ಮತ್ತೆ ಹ್ಯೂಮನ್ದು ಬಾಡಿ ಇದೆ. ಫೈರಿ ಆಟಿಟ್ಯೂಡ್ ಇದೆ. ಅಂದ್ರೆ ಫೈರ್ ಅಂದಾಗ ಏನರ್ಥ, ಒಂದು ಕೋಪನೂ ಜಾಸ್ತಿ ಬರಬಹುದು, ಮತ್ತು ಪ್ಯಾಷನ್ನು ಅಷ್ಟೇ ಇರುತ್ತೆ. ಲೈಫ್ ಬಗ್ಗೆ ಗುರಿಗಳು ಅಷ್ಟೇ ಉನ್ನತ ಮಟ್ಟಕ್ಕಿರುತ್ತೆ ಇಂಥವರಿಗೆ. ಅದಾದ ನಂತರ ವರ್ಕಹಾಲಿಕ್ ಆಗಿರ್ತಾರೆ. ಏನಾದ್ರೂ ಒಂದಕ್ಕೆ ಕೈ ಹಾಕಿದ್ರೆ ಅತಿಯಾಗಿ ಮಾಡುವಂಥದ್ದು. ಏನಾದ್ರೂ ಒಂದು ಮಾಡಕ್ ಶುರು ಮಾಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಮಾಡೋವರೆಗೂ ಬಿಡೋದಿಲ್ಲ. ಆ ತರದ್ ಒಂದು ಛಲನೂ ಇದೆ, ಆದ್ರೆ ಅದು ಕೂಡ ಒಂದು ಮುಳು ಆಗಬಹುದು. ವರ್ಕಹಾಲಿಕ್ ಆಗೋದು ಕೂಡ ಒಳ್ಳೇದು ಅಂತ ಹೇಳೋದಲ್ಲ, ಅದು ಪ್ರತಿ ಸಲ ಮಾಡಿದಾಗ ಬೇರೆ ಏರಿಯಾಸ್ ಆಫ್ ಲೈಫ್ಗೆ ಎಫೆಕ್ಟ್ ಆಗೋಗುತ್ತೆ. ಮತ್ತು ಆಂಬಿಷಿಯಸ್ ಅಂತ ಮುಂಚೆನೂ ಹೇಳಿದೀನಿ, ಇವರೆಲ್ಲ ಆಂಬಿಷಿಯಸ್ ಆಗಿರ್ತೀರಾ ನೀವು. ಮತ್ತೆ ಪವರ್ಫುಲ್, ಸ್ಟ್ರಾಂಗ್ ಆಗಿರ್ತೀರಾ. ಬಿಸ್ನೆಸ್ ಅಂತ ಬಂದಾಗ ನೀವು ತುಂಬಾನೇ ಬೆಸ್ಟ್ ಪೀಪಲ್ ಇನ್ ಬಿಸ್ನೆಸ್ ನ ನೀವು ಮಾಡ್ಲೇಬೇಕು. ಬಿಸ್ನೆಸ್ ವಿಷಯದಲ್ಲಿ ನೀವು ತುಂಬಾ ಪಕ್ಕಾ ಲೆಕ್ಕವಾಗಿರ್ತೀರಾ. ಅದಾದ ನಂತರ ಯಾರು ನಿಮ್ನ ನಿಲ್ಸಕ್ಕಾಗಲ್ಲ. ಏನಾದ್ರೂ ನೀವು ಮಾಡ್ಲೇಬೇಕು ಅಂದ್ರೆ ಮಾಡೇ ಬಿಡ್ತೀರಾ. ನೀವು ಬೇರೆಯವ್ರ ಅಪ್ರೂವಲ್ಗೋಸ್ಕರ ಕಾಯೋರಲ್ಲ. ಒಂದೊಂದ್ಸಲ ಒಂದು ಹಠನೂ ಬರುತ್ತೆ, ಮಾಡ್ಲೇಬೇಕು ಅನ್ನೋಂಥದ್ದು. ನಿಮಗ್ ಮಾಡ್ಬೇಕು ಅಂದ್ರೆ ನೀವು ಮಾಡ್ತೀರಾ, ಬೇರೆಯವ್ರು ಹೇಳಿದ್ರೇನೆ ಮಾಡ್ತೀನಿ, ಆತರ ನೀವು ಬೇರೆಯವ್ರಿಗೆ ಅವಲಂಬಿತರಾಗಿರೋದಿಲ್ಲ. ಹಾಗೂ ನೀವು ಬೆಸ್ಟ್ ಲವರ್ಸ್ ಆಗಿರ್ತೀರಾ. ಪ್ರೀತಿನ ತುಂಬಾನೇ ಕೊಡ್ತೀರಾ ಜನರಿಗೆ. ಹಾಗೆ ರಿಲೇಶನ್ಶಿಪ್ಸ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ನೀವು. ಹಾಗೂ ನೀವು ಹೈ ಅಚೀವರ್ಸ್ ಆಗಿರ್ತೀರಾ. ಲೀಡರ್ಶಿಪ್ ರೋಲ್ನ ಅಮೇಝಿಂಗ್ ಆಗಿ ನೀವು ಫಾಲೋ ಮಾಡ್ತೀರಾ. ಫ್ರೆಂಡ್ಲಿ, ಔಟ್ ಗೋಯಿಂಗ್ ಪೀಪಲ್ ಆಗಿದ್ದೀರಾ ನೀವು, ಮಕರ ರಾಶಿಯವರೇ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನೀವು ತುಂಬಾನೇ ಕೆಲಸ ಮಾಡ್ತೀರಾ ನೋಡಿ, ತೀರಾನೇ ಏನದಕ್ಕಾದ್ರೂ ಒಂದು ನಿಮ್ಮ ಎನರ್ಜಿನ ಹಾಕಿದಾಗ ನಿಮ್ಮ ಏರಿಯಾಸ್ ಆಫ್ ಲೈಫ್ ಏನ್ ಇಂಪ್ಯಾಕ್ಟ್ ಆಗಬಹುದು ಅಂದ್ರೆ ನಿಮ್ಮ ಫ್ಯಾಮಿಲಿ ಲೈಫ್ ಇಂಪ್ಯಾಕ್ಟ್ ಆಗ್ಬಹುದು. ಫ್ಯಾಮಿಲಿ ಟೈಮ್ ಕೊಡಕ್ಕೆ ಒಂದ್ ಸ್ವಲ್ಪ ಕಷ್ಟ ಪಡ್ತೀರಾ ನೀವು. ಯಾಕಂದ್ರೆ ನಿಮ್ಮ ಸಾಧನೆನೇ ಹಾಗೆ, ಏನೇನೋ ಮಾಡ್ಬೇಕು ಅನ್ನುವಂಥ ಕನಸುಗಳಿರುತ್ತಲ್ಲ, ಆ ಕಡೆಗೆ ನೀವು ಗಮನ ಕೊಟ್ಟು ನಿಮ್ಮ ಫ್ಯಾಮಿಲಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಆ ವಿಷಯವಾಗಿ ಜನ, ಅಂದ್ರೆ ಫ್ಯಾಮಿಲಿಲಿರೋ ಮೆಂಬರ್ಸ್ಗೆ ಹರ್ಟ್ ಆಗಬಹುದು. ಆ ವಿಷಯದಲ್ಲಿ ನೀವು ಬ್ಯಾಲೆನ್ಸ್ ನ ತರಬೇಕಾಗತ್ತೆ. ಹಾಗೂ ಜನರ ಮಾತನ್ನ ಕೇಳಕ್ ನೀವು ಇಷ್ಟ ಪಡೋದಿಲ್ಲ. ನಿಮ್ದೇ ದಾರಿನ ನೀವು ನೋಡಕ್ಕೆ, ಹಾಗೆ ಇರೋಕ್ಕೆ ಇಷ್ಟ ಪಡ್ತೀರಾ. ನಿಮ್ಗೆ ತುಂಬಾ ಫ್ರೀಡಮ್ ಬೇಕಾಗುತ್ತೆ. ಫ್ರೀಡಮ್ ಇಲ್ಲ ಅಂದ್ರೆ ನೀವು ಒಂಥರ ಇರಿಟೇಷನ್ ಒಳಗಾಗ್ಬಿಡ್ತೀರಾ. ಮತ್ತು ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಏನೋ ನಿಮ್ನ ಸ್ಯಾಟಿಸ್ಫೈ ಮಾಡಲ್ಲ. ಅದರ ಒಂದು ಪರ್ಫೆಕ್ಷನಿಸ್ಟ್ ಆಟಿಟ್ಯೂಡ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀರಾ. ಅದರಿಂದ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಆಗುತ್ತೆ ನಿಮಗೆ. ಫ್ಲೆಕ್ಸಿಬಲ್ ಆಗಿರಲ್ಲ ನೀವು. ನಿಮ್ಗೆ ಹೇಗ್ ಬೇಕೋ ಹಾಗೇ ಎಲ್ಲಾನು ನಿಮ್ ಸುತ್ತ ಇರಬೇಕು ಅಂತ ಆಸೆ ಪಡ್ತೀರಾ. ಅದರಿಂದ ನಿಮ್ಗೆ ರಿಲೇಶನ್ಶಿಪ್ಸ್ ನಲ್ಲಿ ಸ್ವಲ್ಪ ಇಶ್ಯೂಸ್ ಕ್ರಿಯೇಟ್ ಆಗೋಗುತ್ತೆ. ಹಾಗೂ ಮ್ಯಾನ್ಯುಪುಲೇಟ್ ಮತ್ತು ಸುಳ್ಳು ಹೇಳೋದು ಕೂಡ ನಿಮಗೆ ಒಂದು ಗುಣ ಇದೆ. ಆ ವಿಷಯದಲ್ಲಿ ಸ್ವಲ್ಪ ನೀವು ಚೇಂಜ್ ಆಗ್ಬೇಕಾಗತ್ತೆ. ಹಾಗೂ ಒಂದೊಂದ್ಸಲ ನಿಮ್ಮ ಆಟಿಟ್ಯೂಡ್ ಇಂದ ನಿಮ್ಮ ನೀವೇ ಒಂದು ಪ್ರಾಬ್ಲಮ್ಗೆ ಹಾಕೊಳ್ತೀರಾ. ಸೊ ಆ ವಿಷಯದಲ್ಲೂ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಜನರನ್ನ ನೀವು ತೀರಾನೇ ಲೆಕ್ಕಾಚಾರ ಹಾಕ್ಬಿಟ್ಟು ಜನರನ್ನ ತೀರಾ
ಅಳೆದು ಬಿಡ್ತೀರಾ, ಹೀಗೆ ಇರು, ಈ ತರನೇ ಇರು, ಜಡ್ಜ್ ಮಾಡ್ತೀರಾ ಜನರನ್ನ. ಈ ವಿಷಯನ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ಅದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳಾಗಿದೆ. ಈಗ 2025 ಇಯರ್ ಏನು ಅಂತ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. 2025 ಇಯರ್ ಮಕರ ರಾಶಿ ಅವ್ರದ್ದು ಹೇಗಿದೆ, ಲೆಟ್ಸ್ ಸಿ ಹೇಗಿದೆ ನಿಮ್ದು 2025 ಇಯರ್ ಅಂತ. 2025 ಮತ್ತೆ ದೈವದಿಂದ ಏನ್ ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫೋರ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮನಿ ಸೇವ್ ಮಾಡ್ತೀರಾ ಈ ವರ್ಷ. ಹಣದ ವಿಷಯವಾಗಿ ನಿಮಗೆ ಪ್ರಾಬ್ಲಮ್ಸ್ ಇಲ್ಲ ಈ ವರ್ಷ. ಲುಕ್ ಎಟ್ ದಿಸ್ ಮನಿ ಕಾರ್ಡ್ಸ್, ಲಾಟ್ ಆಫ್ ಮನಿ ಕಾರ್ಡ್ಸ್ ಐ ಆಮ್ ಸೀಯಿಂಗ್. ಗುಡ್. ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಮತ್ತು 5 ಆಫ್ ಸ್ಪೋರ್ಟ್ಸ್. ನಾನು ಮುಂಚೆನೂ ಹೇಳಿದ್ದೆ, ವರ್ಕಹಾಲಿಕ್, ತುಂಬಾ ಕೆಲಸ ಮಾಡ್ತೀರಾ, ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿಯೂ ಇರಬೇಕಾಗತ್ತೆ ನೀವು, ತಲೆನೋವು ಜಾಸ್ತಿ ಆಗುತ್ತೆ. 3 ಆಫ್ ವಾಂಡ್ಸ್ ಬಂದಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ನಿಮಗೆ. ಪವರ್ ಸಿಂಬಲ್ ಇದೆ, ಅಮೇಝಿಂಗ್, ಐ ಲವ್ ದಿಸ್ ಕಾರ್ಡ್, ಚೆನ್ನಾಗಿ ಬಂದಿದೆ. ಸೇಕ್ರಲ್ ಚಕ್ರ, ಅದಾದ ನಂತರ ಮೂಮೆಂಟ್, ಪಾಸಿಟಿವ್ ಮೂಮೆಂಟ್ ಫಾರ್ವರ್ಡ್ ಇದೆ, ಮತ್ತು ಡಿಸೆಪ್ಷನ್ ಆ್ಯಂಡ್ ಎನ್ವಿಯಸ್ ಎನರ್ಜೀಸ್ ಕೂಡ ಇದೆ. ಓ ಗಾಡ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನು. ಸೊ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಮನಿ ಸೇವಿಂಗ್ಸ್ ಇದೆ. ಹಣದ ವಿಷಯವಾಗಿ ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಹಣ ನಿಮ್ಮ ಹಿಂದೆ ನಿಮ್ಮನ್ನು ಫಾಲೋ ಮಾಡುತ್ತೆ, ಮನಿ ವಿಲ್ ಫಾಲೋ ಯು. ಓಕೆ, ಹಾಗೆ. ಮತ್ತು ಖರ್ಚು ಮಾಡಿ, ಪರವಾಗಿಲ್ಲ, ಏನೂ ಆಗೋಗಲ್ಲ, ಖರ್ಚು ಮಾಡಿ. ಖರ್ಚು ಮಾಡೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀರಾ ನೀವು. ಸೊ ಖರ್ಚು ಮಾಡಿ, ಯಾಕಂದ್ರೆ ಸೇವಿಂಗ್ಸು ಆಗುತ್ತೆ, ಹಾಗೆ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ನಿಮಗೋಸ್ಕರ ನೀವು ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ, ಒಳ್ಳೆಯ ಗೆಟ್ ಟುಗೆದರ್ ಇರುತ್ತೆ, ಒಳ್ಳೆಯ ಪಾರ್ಟೀಸ್ ಅಟೆಂಡ್ ಮಾಡ್ತೀರಾ, ಸಮಾರಂಭಗಳನ್ನ ಅಟೆಂಡ್ ಮಾಡ್ತೀರಾ, ಹಾಗೂ ನಿಮ್ಗೆ ಏನ್ ಇಷ್ಟ ಎಲ್ಲವನ್ನೂ ಅನುಭವಿಸ್ತೀರಾ. 2025 ಇಯರ್ ಹೇಗಿದೆ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗೂ ಇರ್ತೀರಾ. ಆದ್ರೆ ಅಷ್ಟೇ ಪ್ರೆಷರ್ ಕೂಡ ಅಲ್ಲಿ ಇಲ್ಲಿ ನಿಮ್ಗೆ ಬರುತ್ತೆ ರಿಲೇಟೆಡ್ ಟು ವರ್ಕ್. ಬಿಕಾಸ್ ನಿಮ್ಗೆ ಒಂದ್ ಕಡೆ ಸುಮ್ಮನೆ ಕುತ್ಕೊಳಕ್ ಆಗಲ್ಲ, ಅದೊಂದು ಪ್ರಾಬ್ಲಮ್ ಇದೆ ನಿಮ್ದು. ಏಸ್ ಆಫ್ ಪೆಂಟಿಕಲ್ಸ್, ಹಣದ ವಿಷಯವಾಗಿ ಏನಾದ್ರೂ ಶುರು ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ 2025 ಇಯರ್ ಇಸ್ ದ ಬೆಸ್ಟ್ ಇಯರ್. ಶುರು ಮಾಡಿ, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಲ್ಯಾಂಡಿಗೆ ಹಣ ಹೂಡಿಕೆ ಮಾಡುವಂಥದ್ದು, ಶೇರಿಗೆ ಇನ್ವೆಸ್ಟ್ ಮಾಡುವಂಥದ್ದು. ಎಸ್, ಹಣದ ವಿಷಯದಲ್ಲಿ ನಾನು ನಿಮ್ಗೆ ಏನೂ ಲಾಸ್ ನೋಡ್ತಾ ಇಲ್ಲ. ಹೆಲ್ತ್ ವಿಷಯದಲ್ಲಿ ಹುಷಾರಾಗಿರ್ಬೇಕು, ಯಾಕೆ ಅಂದ್ರೆ ಸ್ವಲ್ಪ ತಲೆನೋವು ಜಾಸ್ತಿ ಆಗೋದಾಗಿರ್ಬಹುದು, ಅಥವಾ ಮಾನಸಿಕವಾಗಿ ಕುಗ್ಗುವಂಥದ್ದಾಗಿರ್ಬಹುದು, ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು. ಬಿಕಾಸ್ ನೀವು ತುಂಬಾ ನಿಮ್ಮ ಬಾಡಿನ ನೆಗ್ಲೆಕ್ಟ್ ಮಾಡ್ತೀರಾ, ತೀರಾ ಕೆಲಸ ಮಾಡ್ತೀರಾ, ಅವಾಗ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಈ ತರ ಎಲ್ಲ ಇಶ್ಯೂಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದೇ ಆ ರೀಸನ್ಗೋಸ್ಕರ. ಹೌದು, ಆಪರ್ಚುನಿಟೀಸು ಅಷ್ಟೇ ಇದೆ ನಿಮ್ಮ ಲೈಫ್ನಲ್ಲಿ, ಅದರ ಅರ್ಥ ನೀವು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ. ಸೊ ಮಿಡ್ ಆಫ್ ದ ಇಯರ್ ಸ್ವಲ್ಪ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರ್ಬೋದು, ಆ ವಿಷಯವಾಗಿ ಹುಷಾರಾಗಿರಿ. ಹೊಸದಾಗಿರುವಂಥ ಪ್ರಾಜೆಕ್ಟ್ಸ್ ಓಪನ್ ಆಗುವಂಥದ್ದು, ಹೊಸದಾಗಿರುವಂತಹ ಒಂದು ಕಂಪನಿ ನೀವೇನಾದರೂ ಶುರು ಮಾಡಬೇಕು ಅಂತ ಇದ್ದೀರಾ, ಮಾಡಿ, ಚೆನ್ನಾಗೇ ಇದೆ ಟೈಮ್. ನಾನೇನು ಇಲ್ಲಿ ಬ್ಲಾಕೇಜಸ್ ನೋಡ್ತಾ ಇಲ್ಲ. ನೀವು ಈ ವರ್ಷ 2025 ಇಯರ್ ಮನ್ಸಿಟ್ಟು ಇದು ನನಗೆ ಬೇಕು ಅಂದ್ರೆ ನಿಮ್ಗೆ ಅದು ಸಿಗುತ್ತೆ. ಆ ಥರ ಲಕ್ಕಿ ಇಯರ್ ನಿಮಗೆ. ಮತ್ತು ರಿಲೇಶನ್ಶಿಪ್ಸ್ ಕೂಡ ಹೇಗಿದೆ ಹಾಗೆ ಇರುತ್ತೆ. ನಾನೇನು ದೊಡ್ಡದಾಗಿರುವಂಥ ಬದಲಾವಣೆ ನಾನು ನೋಡ್ತಾ ಇಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮನಸ್ಸಿಟ್ಟು ನನಗೆ ಇದು ಬೇಕು, ಇದು ನಾನು ಮಾಡ್ತೀನಿ, ಇದಕ್ಕೆ ನಾನು ಎಫರ್ಟ್ಸ್ ಹಾಕ್ತೀನಿ ಅಂದರೆ ನಿಮಗೆ ವರ್ಷದ ಒಳಗಡೆನೆ ಅದು ಕಂಪ್ಲೀಟಾಗಿ ನಿಮ್ಮ ಲೈಫಿಗೆ ಬಂದ್ಬಿಡುತ್ತೆ. ಎಕ್ಸಾಂಪಲ್, ನನಗೆ ಮನೆ ತಗೋಬೇಕು ಅಂತ ಇದ್ದೀನಿ, ಆಗ್ಬಿಡತ್ತೆ, ಆ ಇಯರೇ ನಿಮ್ಗೆ ಆಗುತ್ತೆ. ಆ ಥರ ಒಂದು ಸುವರ್ಣದ ಗೋಲ್ಡನ್ ಮೊಮೆಂಟ್ ಇದೆ ನಿಮಗೆ 2025 ಇಯರ್. ಪವರ್ ಬಂದಿರೋದ್ರಿಂದ ಬಿಸ್ನೆಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು. ಸೊ ಬಿಸ್ನೆಸ್ ವಿಷಯವಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಇಂಡಿವಿಜುವಲ್ ಆಗಿ ಮಾಡಿ, ಪಾರ್ಟ್ನರ್ಶಿಪ್ ದಯವಿಟ್ಟು ಅದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಹತ್ರ ಆ ಪವರ್ ಇದೆ, ನಿಮ್ಮ ಮಾತನ್ನ ಜನ ಕೇಳ್ತಾರೆ. ಸೊ ಆ ಥರದ ಒಂದು ಆಟಿಟ್ಯೂಡ್ ನೀವು ಬೆಳೆಸ್ಕೊಂಡು ಹೋಗಿ, ಆ್ಯಂಡ್ ಯು ವಿಲ್ ವಿನ್ ಅಂತ ಹೇಳ್ತೀನಿ. ಸೇಕ್ರಲ್ ಚಕ್ರ ಇಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಸ್ಟ್ರಾಂಗರ್ ಫಾರ್ ಯು. ಇದ್ರ ಅರ್ಥ ಏನಂದ್ರೆ, ಹಣ ಹೂಡಿಕೆ ಭೂಮಿ ಮೇಲೆ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಪಾಸಿಟಿವ್ ಮೂಮೆಂಟ್ ಇದೆ, ಮೂಮೆಂಟ್ ಫಾರ್ವರ್ಡೇ ಇದೆ, ಮೂಮೆಂಟ್ ಬ್ಯಾಕ್ವರ್ಡೇ ಇಲ್ಲ. ಸೊ ಮುಂದೆನೆ ಹೋಗ್ತೀರಾ ಲೈಫ್ನಲ್ಲಿ, ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಲೆವೆಲ್. ಬೇಸಿಕ್ಲಿ ಲೈಫ್ನಲ್ಲಿ ಹಿಂಗೆ ಇದು ಮಾಡಬೇಕು, ಅದು ಮಾಡಬೇಕು, ಆ ಥರ ಏನೋ ಆಸೆ ಇರುತ್ತಲ್ಲ, ಅದನ್ನ ನಡೆಯುತ್ತೆ.
ಸೊ ನಿಂತಲ್ಲೇ ನಿಲ್ಲಲ್ಲ, ನೀವು ಮುಂದೆ ಹೋಗ್ತೀರಾ. ಸೊ ಮೂಮೆಂಟ್ ಇದೆ, ವಿಚ್ ಇಸ್ ಗುಡ್ ಸೈನ್. ಸೊ ಈ ತರ ಎಲ್ಲ ನಿಮ್ ಲೈಫಲ್ಲಿ ಬದಲಾವಣೆ ಆಗುವಾಗ ಅಫ್ಕೋರ್ಸ್ ಯಾರು ಕಣ್ಣು ಹಾಕಲ್ಲ, ಕಣ್ಣು ಹಾಕ್ತಾರೆ. ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ದೃಷ್ಟಿ ತೆಕ್ಕೊಳ್ಳಿ. ಅವಾಗ ಮನೇಲಿ ಏನಾದ್ರೂ ಹೋಮ ಹವನ ಮಾಡಿಸಿ, ಫ್ಯಾಮಿಲಿ ಜೊತೆ ಒಳ್ಳೆ ಟ್ರಿಪ್ ಹೋಗಿ, ದೇವಸ್ಥಾನನೋ ಅಥವಾ ನೀವು ಯಾವ ದೇವ್ರನ್ನ ನಂಬ್ತೀರಾ ದೈವದ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಇದನ್ನೆಲ್ಲ ರೆಗ್ಯುಲರ್ ಆಗಿ 2025 ಮಾಡಬೇಕು. ಯಾಕಂದ್ರೆ ನಿಮ್ಗೆ ದೃಷ್ಟಿ ಕೂಡ ಆಗುತ್ತೆ, ಜನರು ಕಣ್ಣು ಹಾಕ್ತಾರೆ. ಅಷ್ಟು ಗ್ರೋತ್ ಇದೆ ನಿಮ್ಗೆ 2025 ಇಯರ್. ಸೊ ಹಾಕ್ತಾರೆ ಅಲ್ವಾ. ಅದು ನಿಮ್ಮ ರೀಡಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು.